ಗೌಡ ರೀಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರದಿಂದ ಕರೆ ತಂದು ಹಾಜರುಪಡಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಿನ್ನೆ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ರು ಪೊಲೀಸರು. ಇವತ್ತು ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ರೀಲ್ಸ್ ಮಾಡೋದಕ್ಕೆ ಬಳಸಿದಂತ ಮಚ್ಚು ಮಿಸ್ ಆಗಿದೆ ಅಂತ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸೋದಕ್ಕೆ ಕಸ್ಟಡಿ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳಿವೆ. ಅಂದ್ರೆ ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ವಶಕ್ಕೆ ಪಡೆದಂತ ಮಚ್ಚೆ ಬೇರೆ, ಅವರು ರೀಲ್ಸ್ ಮಾಡುವಾಗ ಬಳಸಿದಂತ ಮಚ್ಚೆ ಬೇರೆ. ಇವರು ಪೊಲೀಸರಿಗೆ ಕೊಟ್ಟಿದ್ದು ಫೈಬರ್ ಮಚ್ಚು, ಬಟ್ ಅಲ್ಲಿ ಬಳಸಿದ್ದೇ ಬೇರೆ ಮಚ್ಚು. ಹಾಗಾಗಿ ಈ ಮಚ್ಚು ಮಿಸ್ಸಿಂಗ್ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ತನಿಖೆ ನಡೆಸಬೇಕಾಗಿದೆ. ಹಾಗಾಗಿ ಇವತ್ತು ಕಸ್ಟಡಿ ಕೇಳುವಂತ ಸಾಧ್ಯತೆಗಳಿವೆ. ನಿನ್ನೆ ಮೆಡಿಕಲ್ ಟೆಸ್ಟ್ ಆಯಿತು, ಅದಾದ ನಂತರ ಅವರನ್ನ ಪೊಲೀಸರ ವಶದಲ್ಲೇ ಇಡಲಾಗಿತ್ತು, ಅರೆಸ್ಟ್ ಮಾಡಿ. ಈಗ ಸದ್ಯಕ್ಕೆ ಅವರನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಎಷ್ಟು ದಿನಗಳ ಕಾಲ ಕಸ್ಟಡಿ ಕೇಳ್ತಾರೆ, ಎಷ್ಟು ದಿನ ಕೊಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡಬೇಕಿದೆ. ಒಂದು ರೀಲ್ಸ್ ಕತೆ ಇದು. ಈ ರೀತಿಯಾಗಿ ಮಚ್ಚು ಹಿಡ್ಕೊಂಡು ಶೋಕಿ ಮಾಡಿಕೊಂಡು ಆದರೆ ಜನರಿಗೆ ಒಂದು ರೀತಿಯಾಗಿ ಹೆದರೋ ರೀತಿ ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಇಬ್ಬರು ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳೇನಿದ್ದಾರೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಆಗಿಂದಾಗೇನೆ ಮಚ್ಚು ಯಾವ ಯೂಸ್ ಮಾಡಿದ್ರೋ ಅದನ್ನೇ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ರಗಳೆ ಆಗ್ತಿರ್ಲಿಲ್ಲ. ಅಲ್ಲಿ ಮಚ್ಚು ಯಾವ್ದು ಯೂಸ್ ಮಾಡಿದ್ರೋ ಅದನ್ನ ಬಿಟ್ಟು ಫೈಬರ್ ಮಚ್ಚನ್ನ ಕೊಟ್ಟಿದ್ರು ಪೊಲೀಸರಿಗೆ. ಹಾಗಾಗಿ ಅವರನ್ನ ರಿಲೀಸ್ ಮಾಡಿ ಕೂಡ ಕಳಿಸಿದ್ರು. ಆದ್ರೀಗ ನಿನ್ನೆ ಸಂಜೆ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಆಯಿತು, ಕೋರ್ಟಿಗೆ ಹಾಜರುಪಡಿಸಾಯಿತು. ಈಗ ಸದ್ಯಕ್ಕೆ ಇವತ್ತು ಮತ್ತೆ ಕೋರ್ಟಿಗೆ ಬರ್ತಾರೆ. ಪರಪ್ಪನ ಅಗ್ರಹಾರದಿಂದ ಕರ್ಕೊಂಡು ಬಂದು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ತಾರೆ ಅದನ್ನ ನೋಡಬೇಕಿದೆ. ಚಿಕ್ಕದಾಗಿ ಅಂದರೆ ಅದೇನೋ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೆಗೆದುಕೊಂಡ್ರು ಅಂತಾರಲ್ಲ, ಹಾಗಾಯಿತು ಈ ಕೇಸ್. ಆಗಿಂದಾಗೆ ಮಚ್ಚು ಕೊಟ್ಬಿಟ್ಟಿದ್ರೆ ಆ ಒಂದು ಶಸ್ತ್ರಾಸ್ತ್ರಗಳ ಅಡಿ, ಆ ಕಾಯ್ದೆ ಅಡಿ ಬರುವಂಥ ಏನು ಸೆಕ್ಷನ್ ಇದೆಯೋ ಅದ್ರ ಪ್ರಕಾರ ಶಿಕ್ಷೆ ಆಗ್ತಾ ಇತ್ತು. ಬಟ್ ಈಗ ಅಲ್ಲೂ ಕೂಡ ಕಳ್ಳಾಟ ಆಯಿತು, ಮಚ್ಚನ್ನು ಮುಚ್ಚಿಡುವಂಥ ಕೇಸ್ ಕೂಡ ಈಗ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನ ಆಗಿರುವಂಥ ಆರೋಪಿಗಳು ವಿನಯ್ ಗೌಡ ಹಾಗೂ ರಜತ್ ಇಬ್ಬರನ್ನು ಕೂಡ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅದನ್ನ ನೋಡಬೇಕಿದೆ. ಕಸ್ಟಡಿ ಕೊಡ್ತಾರಾ, ಕೊಟ್ಟರು ಎಷ್ಟು ದಿನಗಳ ಕಾಲ ಕೊಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಏನು ಹೇಳ್ತಾರೆ ಅದನ್ನ ನೋಡಬೇಕಿದೆ. ಹಂಗ